ನೋಡಿ ಸರ್, ನಾನು ಸಿನಿಮಾ ಬಿಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಪರ್ಸ್ನಲ್ ಲೈಫು ಡ್ಯಾಮೇಜ್ ಆಗೋ ಮಟ್ಟಕ್ಕೆ ಬಂದಿದೆ. ಇದು ತೀರಾ ಪರ್ಸನಲ್ ಮಾತಾಡಬಾರ್ದಾಗಿತ್ತು, ಬಟ್ ಅದಕ್ಕೆ ಬಂದಿದ್ದೀನಿ ಸರ್. ಸಿನಿಮಾ ಬಿಡೋ ಮಟ್ಟಕ್ಕಾಗಿದೆ. ನಾನು ಬ್ಯಾಂಗ್ಳೂರು ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ಒಪ್ಕೊಂಡ್ರೆ ಕೊಕೇನ್ ಸಿನಿಮಾ ಮುಗಿಸಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಹೊರಟ್ಬಿಡ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಹೊರಡ್ತೀನಿ, ಅಲ್ಲಿಂದ ಫಾಲೋ ಅಪ್ ಮಾಡ್ತೀನಿ ಸರ್. ನಾನೇ ಊರು ಬಿಡ್ತಾ ಇದ್ದೀನಿ ಮೇಲೆ ಯಾರಿಗೆ ಹೆದರ್ಕೊಂಡು ಏನು ಮಾಡ್ಬೇಕು ಸರ್? ತುಂಬ ಡ್ಯಾಮೇಜ್ ಆಗೋಯ್ತು, ಮನೆಯವ್ರು ಹೆದರು ಬಿಟ್ಟಿದ್ದಾರೆ, ಇದು ಕನ್ಫರ್ಮ್ ಸರ್. ಆ ಕಾರಣಕ್ಕೆ ಎಲ್ಲ ಫ್ಯಾನ್ ಪೇಜಸ್ಸು ಡಿಲೀಟ್ ಆಗಬೇಕು ಸರ್. ಫೇಕ್ ಪ್ರೊಪಗಂಡ ಹರಡಿಸ್ತಾ ಇದ್ದಾರಲ್ಲ, ಅತ್ಲಾಗೆ ಅವ್ನು ಕುಡ್ಕೊಂಬಂದ ಹಂಗೆ ಮಾಡ್ದ, ಬೇರೆಯವ್ರಿಗೆಲ್ಲ ಟ್ರಾಲ್ ಮಾಡೋಕೆ ಇಟ್ಕೊಂಡಿದ್ರಲ್ಲ, ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು. ಅದಾಗದಿರೋದಕ್ಕೆ ಇವತ್ತು ಅಸಾಲ್ಟ್ ಈ ಮಟ್ಟಕ್ಕೆ ಆಗೋದು ಬಂದಿರೋದು. ಸೊ ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು. ಅದ್ರ ಹಿಂದೆ ಯಾರು ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ ಆ ಮನುಷ್ಯನಿಗೆ ಬಿಸಿ ಮುಟ್ಟಬೇಕು. ಮೂರನೇದು, ಹೀರೋ ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್. ಯಾಕೆಂದ್ರೆ ಅವ್ರು ಬ್ಯಾರಿಕಲ್ಲಿ ಇದ್ದವ್ರು ಮಾಡಿರೋದ್ರಿಂದ ಅವ್ರು ಬಂದು ಕೊಡಬೇಕು. ಒಂದು ವಾರದಿಂದ ಸಾಲ್ವ್ ಆಗುತ್ತೆ ಅನ್ನೋ ಥರ ತುಂಬ ಟ್ರೈ ಮಾಡಿದೆ, ಅವ್ರು ಮಾಡಲಿಲ್ಲ ಸರ್. ಅವ್ರಿಗೇನು ಅಂದರೆ ಅವ್ರದ್ದೊಂದು ಸ್ಟೈಲ್ ಶುರುವಾಗ್ಬಿಡಿದೆ. ಎಲ್ಲಿ ಬಂದರೂ ನಂಗೆ ಮೈಕ್ ಹಿಡಿತಾರೆ, ಕ್ಯಾಮ್ರಾ ಹಿಡಿತಾರೆ, ನಾನು ಬಂದಿದ್ದೆ ಇದು, ನನ್ನ ಕೆಮ್ಮಿದ್ರೂ ಸೌಂಡ್ ಆಗುತ್ತೆ. ನನ್ನಿಂದ ಯಾರು, ನಿಮ್ಮಿಂದಲ್ಲ ಸರ್, ನಿಮ್ಮಿಂದ ಯಾರಿಗೆ ಮೀಡಿಯಾಗೆ ಸೌಂಡ್ ಆಗಬಾರ್ದು ಅಂತ ಹೆಂಗೆ ಆಸೆ ಪಡ್ತೀನಿ, ನಿಮ್ಮಿಂದ ತೊಂದರೆ ಆಗಬಾರ್ದು ಸರ್. ನಿಮ್ಮ ಬ್ಯಾರಿಕಲ್ಲಿ ಇದ್ದವ್ರು ಮಾಡೋರು ಅಲ್ಲ. ಇವ್ರಿಗೆ ಒಂದು ಪ್ರಶ್ನೆ ಲಾಸ್ಟ್ ಕೇಳೋದು, ಚುಚ್ಚೋಗಿ ಬಂದಿದ್ದಕ್ಕಲ್ವೇಂದ್ರೆ ಒಬ್ಬ ಮನುಷ್ಯ ಇಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡ್ತಾ ಇರೋದು, ಅದೊಂದು ಯಾರು ಅರ್ಥ ಮಾಡ್ಕೊಳ್ಳಿ ಜನಗಳೇ. ದಯವಿಟ್ಟು ಚುಚ್ಚೋ ಮಟ್ಟಕ್ಕೆ ಬಂದಿದ್ದಕ್ಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇರೋದು. ನೀವು ವಿಗ್ ಹಾಕತ್ತಿರೋ, ಚಡ್ಡಿ ಹಾಕತ್ತಿರೋ, ಯಾವನಿಗೆ ಗೊತ್ತು, ಯಾವನಿಗೆ ಬೇಕದು? ನೀವು ಚುಚ್ಚೋಗಿ ಬಂದಿದ್ದಕ್ಕೆ, ನಿಮ್ಮ ಕಡೆಯವ್ನು ಬಂದಿದ್ದಕ್ಕೆ, ನಿಮ್ಮ ಸೆಲ್ಲಲ್ಲಿ ಇದ್ದವ್ನು ಚುಚ್ಚೋಗಿ ಬಂದಿದ್ದಕ್ಕೆ ಇಷ್ಟೊಂದು ಮಾತಾಡ್ತಾ ಇರೋದು. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ತಲೆ ಇದ್ದರೆ ಇಟ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಊರು ಬಿಡ್ತಾ ಇದ್ದೀನಿ ಮೇಲೆ ಬದನೆಕಾಯಿ ತೊಟ್ಟು ಯಾವ ಮಗನಿಗೆ, ಯಾವ ಸ್ಟಾರ್ಗೆ ಏನಕ್ಕೆ ಎದುರ್ಕೋಬೇಕು ನಾನು? ನೀನು? ಅರ್ಥ ಆಯ್ತಾ? ಇದ್ರ ಜೊತೆಗೆ ನಿಮ್ಮ ಹೀರೋ ಜೊತೆ ಸೆಲ್ಲಲ್ಲಿದ್ದವರು ಪ್ರಾಣ ಬೆದರಿಕೆ ಹಾಕಿಂದ ನಿಮ್ಮನ್ನು ಯಾರೂ ಪ್ರಶ್ನೆ ಮಾಡಬಾರ್ದಾ? ಅಂದರೆ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇರೋದು ಯಾಕೆಂದರೆ ಆ ಹೀರೋ ಜೊತೆಲಿ ಇದ್ದವರು, ಬ್ಯಾರಿಕಲ್ಲಿದ್ದವರು ಚುಚ್ಚೋಕೇನು ಬಂದಿದ್ದಕ್ಕೆ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತಾ, ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗಬೇಕು. ಆಗಲ್ಲ ಅಂದ್ಬಿಟ್ರೆ ನಾವು ಉಪವಾಸ ಅದಕ್ಕೆ ಮಾಡ್ತಾ ಕೂತಿರೋದು. ನಾನು ಸಿನಿಮಾ ಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ. ಬೇರೆಯವ್ರಿಗೆ ಅಟ್ಲೀಸ್ಟ್ ಇಂಡಸ್ಟ್ರಿ ಉಪಯೋಗ ಆಗಲಿ, ಈ ದೌರ್ಜನ್ಯಗಳು ನಿಲ್ಲಲಿ, ಎಲ್ಲ ಪೇಜಸ್ಸು ಡಿಲೀಟ್ ಆಗಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದೇನೆಂದರೆ ನಿಮ್ಮ ಸೈಲೆನ್ಸಿಗೆ ನೀವು ಉತ್ತರ ಕೊಡಬೇಕು. ಎಲ್ಲ ನೋಡಿ ಮಜಾ ತಗೋತಾ ಇದ್ದಿರಲ್ಲ ಹೀರೋ, ಎಲ್ಲ ಮಜಾ ತಗೋತಿರಲ್ಲ ಆಯಿತಾ? ಈ ಪುಡಾಂಗಳು ತಗಡುಗಳು ಯಾರ್ಯಾರು ಇದ್ದಾರೆ ನಿಮ್ಮ ಪೇಜಸ್ಸು, ಪುಡಾಂಗಳು ತಗಡು ನನ್ನ ಮಕ್ಕಳೆಲ್ಲ ಬರಬೇಕು, ಅವರೆಲ್ಲರಿಗೂ ಬಿಸಿ ಮುಟ್ಟಿಸ್ಬೇಕು. ನೀವು ವೀಡಿಯೋ ಮಾಡಿ ಹೇಳ್ಬೇಕು, ಇನ್ಮೇಲೆ ಯಾವ ಕಲಾವಿದರು ವಿಚಾರಕ್ಕೆ ಹೋಗಬಾರ್ದು. ನಂದೇ ಸುಟ್ಟೋಗೈತಪ್ಪ, ಅರ್ಕಂಡು ಸುಟ್ಟೋಗೈತೆ, ನಂದೇ 150 ಸಮಸ್ಯೆ ಐತೆ, ಮುಚ್ಕೊಂಡು ಕೂತ್ಕೊಳ್ರೋ, ನನ್ನ ಹೆಸರು ಹಾಳು ಮಾಡಿಬಿಡಿ, ನನಗೆ ಯಾವ ಫ್ಯಾನ್ ಪೇಜು ಬೇಡ, ಇರೋ ಕೇಸಿಂದ ಹೊರಗಡೆ ಬಂದು ಆರಾಮಾಗಿರ್ತೀನಿ ಅಂತ ನೀವು ಕೂತ್ಕೊಂಡು ಹೇಳ್ಬೇಕು. ಇದನ್ನು ಕ್ಲಾಸಾಗಿ ಹೇಳಿ, ಆಗಲ್ವಾ? ಇನ್ಮೇಲೆ ಯಾರು ವಿಚಾರಕ್ಕೂ ಹೋಗಬಾರ್ದು. ಅಶ್ವಿನಿ ಮೇಡಮ್, ಸುದೀಪ್, ದರ್ಶನ್ ಸರ್, ಸುದೀಪ್, ಗಣೇಶ್ ಅವರು, ಯಶ್ ಅವರು, ಸ್ಪೆಷಲಿ ಶಿವಣ್ಣ ಅವರು, ಧ್ರುವ ಅವರು, ಇನ್ಯಾವ ಕಲಾವಿದರು, ಧನಂಜಯ ಅವರು, ಯಾರು ಕಲಾವಿದರು ಯಾರ್ಯಾರಿದ್ದಾರೆ ಎಲ್ಲ ಕಲಾವಿದರು, ಯಾರಿಗೂ, ರಮ್ಯಾ ಅವರು ಸ್ಪೆಷಲಿ, ಐ ರೆಸ್ಪೆಕ್ಟ್ ರಮ್ಯಾ ಮ್ಯಾಮ್. ಇನ್ನೊಂದು ವಿಚಾರ ಹೇಳ್ತೀನಿ, ಅದೇನೋ ಅಮ್ಮ ಸಿನಿಮಾ ನಿಲ್ಲಿಸಿ ರಮ್ಯಾ ಅವರು 13 ವರ್ಷ ಆಗಿದೆ ಸಿನಿಮಾ ಆ್ಯಕ್ಟಿಂಗ್ ಅಂತ. ಇವತ್ತಿಗೂ ಅವ್ರನ್ನ ಸ್ಯಾಂಡಲ್ವುಡ್ ಕ್ವೀನ್ ಅಂತಾರೆ. ಅವ್ರನ್ನ ನಿಮ್ಮ ಕಡೆಯವರು ಅಷ್ಟೆಲ್ಲ ಅಶ್ಲೀಲ ಮಾಡೋದು, ಅದಕ್ಕೆ ದಾಖಲೆ ಏನು, ಸಾಕ್ಷಿ ಏನು ಅಂತ ಕೇಳ್ತಾರೆ. ಕಾಮನ್ ಸೆನ್ಸಾರು ಬೇಡ ಕೇಳೋರ್ಗಾರುವೆ. ನಿಮ್ಗೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ಅವರು ಈಗಲೂ ರಮ್ಯಾ ಅವ್ರು ಹಾಕೊಂಡಿರೋ ಚಪ್ಪಲಿನ ಒಂದು ಹರಾಜಿಗೆ ಅಂತ ಹಾಕ್ಬಿಟ್ಟು ಒಂದು ಒಳ್ಳೆ ಕೆಲಸ ಕೊಡ್ತೀನಿ. ಇವತ್ತು 2 ರಿಂದ 5 ಲಕ್ಷಕ್ಕೆ ಹೋಯ್ತು. ಅದು ರಮ್ಯಾ ಅವ್ರ ಕ್ರೇಜು. ಅವ್ರನ್ನ ತಗೊಂಡು ಚುಚ್ಚಿಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ನೀನು ಇದಕ್ಕೆ ಬಂದಿದ್ದೆ ದತ್ತಲ್ಲಿ ಇದು ಮಾಡ್ಕೊಂಡೆ, ಎಲ್ಲ ಬೇಡ ಸರ್. ಸುಮ್ಮನೆ ಬಾಯಿ ಮುಚ್ಕೊಂಡು ಹೇಳ್ತೀನಿ, ನಿಮ್ದೇನಿದೆಯೋ ಕೆಲಸ ನೋಡ್ಕೊಂಡೋಗಿ. ಮಾಫಿಯಾ ನಡೆಸೋದೆಲ್ಲ ನಡೆಸಬಾರ್ದು. ನಾನೇ ಊರಿಗೆ ಹೋಯ್ತೇನೆ ಬದನೆಕಾಯಿ ತೊಟ್ಟು, ನಿಮ್ಗೆ ಯಾಕೆ ಸರ್ ಎದುರ್ಕೋಬೇಕು? ಹೇಳಿ ಸರ್. ಹೇಳ್ತಾ ಇದ್ರಿ ಯಾವ ನನ್ನ ಮಗನ ನಾನು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ, ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಿ, ನಾನು ಬೆಂಗಳೂರು ಬಿಟ್ಟು ಹೋಗ್ತೀನಿ ಅಂತ ಹೇಳಿ. ಮನೇಲಿ ಡ್ಯಾಮೇಜ್ ಆಗಿದೆ, ಮನೇಲಿ ಪರ್ಸನಲ್ ಲೈಫಲ್ಲಿ ಡ್ಯಾಮೇಜ್ ಆಗಿದೆ ಸರ್. ದಯವಿಟ್ಟು ನಾನು ಯಾವತ್ತೂ ಹೇಳ್ತಾ ಇಲ್ಲ. ಕಾನೂನಾತ್ಮಕವಾಗಿ ನಮ್ಮ ವಯಸ್ಸಿಗೆ ಏನು ಗೊತ್ತಾಯ್ತು ಸರ್? ಆಕೆ ಹತ್ರ ಫೋನ್ ಇಲ್ಲ ಸರ್. ನೀವು ಕೇಳೋದು ನ್ಯಾಯ ಇದೆ. ಅವ್ರು ತುಂಬ ಹೆದರ್ಕೊಂಡಿದ್ದಾರೆ ಸರ್. ಸರ್ ನನ್ನ ಪರ್ಸ್ನಲ್ ಲೈಫು ಯಾವತ್ತಾರು ಹೊರಗಡೆ ತಂದು ಸರ್ ಇಷ್ಟೆಲ್ಲ ಕೇಳ್ತೀರಾ? ವಿನಮ್ರತೆಯಿಂದ ಒಂದು ಪ್ರಶ್ನೆ ಕೇಳ್ತೀನಿ. ಎಷ್ಟು ಮಾಧ್ಯಮಗಳು, ಕಲರ್ಸು, ಸುವರ್ಣ ಯಾವುದೇ ಶೋ ಮಾಡಿದ್ರು ಪ್ರಥಮ ನಿಮ್ಮ ವೈಫನ್ನು ಕರ್ಕೊಂಬಂದು ಅಂತ ಎಷ್ಟು ಸಲ ಕೇಳಿದ್ರು? ಯಾವ DKD ಶೋ ಮಾಡಿದಾಗಲೂ ಫ್ಯಾಮಿಲಿ ರೌಂಡ್ ಇತ್ತು, ನನ್ನ ವೈಫ್ ಬರಲ್ಲ. ನಾನು ಕ್ಯಾಮ್ರಾ ಮುಂದೆಲ್ಲ ತಂದು ನಿಲ್ಲಿಸ್ಬೇಡ್ರಿ, ನಿಮ್ದೇನಿದೆ ಮಾಡ್ಕೊಳ್ಳಿ. ನಾನು ಅವ್ರನ್ನ ಹೋಗಿ ಬನ್ನಿ ಅಂತಲೇ ಕರೆಯೋದು, ಅವರು ನನ್ನ ಹೋಗಿ ಬನ್ನಿ ಅಂತಲೇ ಅಂತಾರೆ. ಇವತ್ತಿಗೂ ನಮ್ಗೆ ಹೆಂಗಿದೆ, ಇವ್ನ ಜೊತೆ ಹೆಂಗೆ ಬಾಳ್ತಾರೋ ಅಂತ ಕೂತ್ಕೊಂಡು ನೀವು ಪೇಜಸ್ಸಲ್ಲಿ ಕಾಮೆಂಟ್ ಹಾಕೋದು. ಸರ್ ನಾವು ಚೆನ್ನಾಗಿದ್ದೀವಿ ಸರ್, ನೀವು ಹೆಂಗೆ ಬಾಳ್ತಾರೋ ಅಂದ್ಬಿಟ್ಟು ಬಾಳ್ನೆ ಹಾಳು ಮಾಡೋಕೆ ಅವ್ರು ಬಿಟ್ಬಿಡಲ್ಲ ಸರ್. ಅರ್ಥ ಆಯ್ತಾ? ನಿಮ್ದು ಏನೋ 100 ಸರ್. ಆಮೇಲೆ ಇನ್ನೊಂದು ಯಾವುದೋ 20 ಅದೊಂದು ಪೇಜ್ಗಳಲ್ಲಿ ಫೇಕ್ ಪ್ರೊಪಗಂಡ ಹರಿಸ್ತಾ ಇದ್ದಾರೆ. ಇವ್ನು 20,000 ಕೊಟ್ಟಿಲ್ಲ, 5 ವರ್ಷದಿಂದ ಬಾಡಿಗೆ ಕಟ್ಟಿಲ್ಲ, ಇವ್ರ ಅಪ್ಪ ಕೊಟ್ಟಿದ್ದ. ನಾನು ಹೇಳ್ತೀನಿ, ನಾನು 100 ಜನರ ಜೊತೆ ಹೋಯ್ತೀನಿ ಸರ್. ಯಾಕೆ ನಿಮ್ಮ ಮನೆಯವ್ರ ಹತ್ರ ಹೋದ್ನಾ, ನೀವು ಯಾರನ್ನೋ ಓಡಾಡ್ತಾ ಇದ್ದಿಲ್ಲ ಅವ್ರ ಜೊತೆ ಹೋದ್ನಾ, ಅಥವಾ ನಿಮ್ಮ ಜೊತೆಗಿರೋರ ಜೊತೆ ಹೋದ್ನಾ? ಯಾರ ಜೊತೆ ಹೋದ್? ನನ್ನ ಇಷ್ಟ ಬಂದವ್ರ ಜೊತೆ ಹೋಗ್ತೀನಿ. ನೀವು ಯಾರು ಸರ್ ಕೇಳೋಕ್ಕೆ? ಏನೇನು ಮಾಡ್ತೀರ ನಮ್ಗೆ ಗೊತ್ತಿಲ್ವಾ? ಅದೆಲ್ಲ ದುಬೈಲಿ ಏನು ನಡೀತಿ, ಏನೇನು ಮಾಡ್ತಾರೆ, ಯಾರು? ಹೌದು ಸರ್, ಹಳಗಾಪುರ ನಮ್ಮೂರು ಸರ್. ಇದೊಂದು ಕೊಕೆಯಿಂದ ಇನ್ನು 6 ದಿನ ಶೂಟಿಂಗ್ ಇದೆ, ಮುಗಿದು ಹೋಗ್ತೀನಿ. ಬಟ್ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂದರೆ ಸಿನಿಮಾ. ಸರ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸರ್, ಇದೊಂದು ವರ್ಡ್ ಹೇಳಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್. ನೀವು ನನ್ನನ್ನು ಟ್ರಾಲ್ ಪೇಜಸ್ ಅವರು ಅಥವಾ ಫೇಕ್ ಪೇಜಸ್ ಅವರು ಟಚ್ ಮಾಡಿದ್ರೆ ನೀವು ನೋಡ್ಕೊಂಡು ಮಜಾ ತಂದ್ರೆ ನಿಮ್ಮ ಬಾಸಿಗೆ ಬಿಸಿ ಮುಟ್ಟಬೇಕು ಅನ್ನೋ ಕಾರಣಕ್ಕೆ ಇದು ಮಾಡ್ತಾಯಿದ್ದೀವಿ ಸರ್, ಅಷ್ಟೇ. ಸೊ 2 ಅವ್ರು ಬರಲೇಬೇಕು. ನೀವು ನಿಮ್ಮ ಬಾಸಿಗೆ ಸಪೋರ್ಟ್ ಮಾಡಿಕೊಂಡು
ಪರ್ಸ್ನಲ್ ಟಾರ್ಗೆಟ್ ಮಾಡಿದ್ರೆ ಅವ್ನು ಅಲ್ಲೋದ ಇಲ್ಲೋದ ಯಾರ ಜೊತೆ ನಾನು 100 ಜನರ ಜೊತೆ ಹೋಗ್ತೀನಿ, ಅದನ್ನು ನೀವು ಕೇಳೋ ರೈಟ್ಸ್ ನಿಮಗಿಲ್ಲ ಸರ್. ಅರ್ಥ ಆಯ್ತಾ? ನೀವು ಯಾವ ಮಾಧ್ಯಮಕ್ಕೂ ಗೌರವ ಕೊಟ್ಟಿಲ್ಲ ಅಂದರೆ ನೀವು ಬಂದರೆ ಎಲ್ಲ ತಿರುಗಿ ನೋಡ್ತಾರೆ ಬಮೆ ದಿಮಾಕನ್ನು ಫಸ್ಟ್ ಬಿಡಿ ಸರ್. ನೀವು ಸುಮ್ಮನಿದ್ರೆ ನಾವು ಸುಮ್ಮನಿರ್ತೀವಿ. ನನ್ನ ವಿಚಾರಕ್ಕೆ ಬಂದರೆ ನಾನು ಯಾರನ್ನೂ ಟಚ್ ಮಾಡಲ್ಲ. ನಿಮ್ಮ ಫ್ಯಾನ್ಸ್ ನನಗೆ ಬರ್ತಾರಲ್ಲ ಸರ್, ನಾನು ನಿಮಗೆ LBC ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತಾ ಇದ್ದೀನಿ, ಉಪವಾಸ ಮಾಡ್ತಾಯಿದ್ದೀನಿ ಸರ್. ಹೆಚ್ಚು ಕಡಿಮೆ ಆಗಲಿ ಇನ್ನಷ್ಟು ಮುಟ್ಟಿಸ್ತಾರೆ ಸರ್. ಯಾರು ಮುಟ್ಟಿಸ್ಬೇಕು ನಿಮ್ಗೆ ಅಲ್ಲಿ ಮುಟ್ಟಿಸ್ತಾರೆ. ಇದು ಎರಡು. ಇದಕ್ಕೂ ನೀವು ಬಗ್ಗದೆ ಮತ್ತಷ್ಟು ಟ್ರಾಲ್ ಪೇಜು ಅಥವಾ ನಿಮ್ಮ ಫ್ಯಾನ್ ಪೇಜಲ್ಲಿ ಅದು ಯಾವುದೋ ಡುಬಾಕ್ ನನ್ನ ಮಕ್ಕಳು ಯೂನಿವರ್ಸಿಟಿ ಡುಬಾಕ್ ಯೂನಿವರ್ಸ್ ಅಂತೆ ಈ ನನ್ನ ಮಕ್ಕಳು ಸರ್. ಯೂನಿವರ್ಸಲ್ ಸಣ್ಣ ಹಣ ಕುಣ ತಣ ಪ್ರಾಣ ಅಟಾಕ್ ಚಟಾಕ್ ತುಟುಕ್ಕೂ ಸಮ ಇಲ್ಲ ಈ ನನ್ನ ಮಕ್ಕಳು. ಯೂನಿವರ್ಸ್ ಅಂದ್ರೆ ಏನರೋ ಪೆಂಗುಂಡೇವಾ ಇಡೀ ಬ್ರಹ್ಮಾಂಡ ಯೂನಿವರ್ಸ್ಗೆ ಒಡೆಯ ವಿಷ್ಣು ಪರಮಾತ್ಮ, ಇಡೀ ವಿಶ್ವಕ್ಕೆ ಒಡೆಯ ವಿಷ್ಣು. ಇವ್ರು ಯೂನಿವರ್ಸ್ ದೇವರು. ನಿಮ್ಮ ಕಂಪ್ಲೇಂಟ್ ಅಲ್ಲಿ ಯಶಸ್ವಿನಿ ಮತ್ತು ಬೇಕರಿ ಇರೋದು ಅಂತ ಹೇಳಿ ಹಾಂ ಮೆನ್ಷನ್ ಆಗಿದೆ. ಹೌದು ಏನಾಗಿದೆ, FIR ಆಗಿದೆಯಾ ಏನು ಸರ್? ಹಾಗೆ ಬಂದಿರೋದು ಅವ್ರು ಕಳಿಸಾಗಿದೆ FIR ಕಾಪಿನ. ಆಮೇಲೆ ಇನ್ನೊಂದೇನು ಗೊತ್ತಾ, ಸಂಬಂಧಪಟ್ಟ ಸ್ಟೇಷನ್ ದೊಡ್ಡಬಳ್ಳಾಪುರ ಸ್ಟೇಷನ್ಗೆ ಅಲ್ಲಿ ಕಾಪಿ ಕಳಿಸಿದ್ದಾರೆ. ಸೊ ನಾನು ಅಧಿಕೃತವಾಗಿ ಅಥೆಂಟಿಕ್ ಆಗಿರೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸರ್. ಎರಡನೇದು, ನಾನು ನಿಮ್ಮನ್ನು ಒಂದು ಕೇಳ್ತಾ ಇದ್ದೀನಿ, ನಾನು ಇಲ್ಲಿ ಉಪವಾಸ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡಬೇಕು. ನಿಮ್ಗೆ ಯಾರಿಗೂ ತೊಂದರೆ, ನಾನು ಯಾವುದೇ ಮಾತಿನ ಬೇಜಾರಾಗಿರೋ ಒಂದು ತಿಳ್ಕೊಳ್ಳಿ ಸರ್. ಯಾವತ್ತೂ ಪ್ರಥಮ ಇಷ್ಟು ಮಾತಾಡೋದೇ ಇದನ್ನು ಇಷ್ಟ ಆಗ್ತಾ ಇದೆ ಅಂದರೆ ಯಾವ ಮಟ್ಟಕ್ಕೆ ಡೇಂಜರ್ ಝೋನಿಂದ ಬದುಕು ಬಂದಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪೊಲೀಸರು ಏನು ಮಾಹಿತಿ ಕೇಳಿದ್ರು ಸರ್? ಎಲ್ಲ ಡೀಟೇಲ್ಸು ತೊಗೊಂಡಿದ್ದಾರೆ ಸರ್, ಎಲ್ಲ ಡೀಟೇಲ್ಸ್ ತೊಗೊಂಡಿದ್ದಾರೆ. ಏನು ನಿಮಗೆ ಫೋನ್ ಕಾಲ್ಸು ಇದ್ರದ್ದು ಮೆಸೇಜು ಯಾರ್ಯಾರು ಬೆದರಿಕೆ ಸರ್ ಒಂದಲ್ಲ 1,000 ಕೊಟ್ಟಿದ್ದೀನಿ ಸರ್. ಒಂದು ಕೆಲಸ ಮಾಡ್ತೀರಿ, ಒಂದು ನೋಡ್ತೀರಾ? ತೋರಿಸ್ಲ ಸರ್? ನನಗೆ ಬೇಡ ಅಂದರೆ ತೋರಿಸ್ತೀವಿ. ಇನ್ವೆಸ್ಟಿಗೇಷನ್ ಸರ್ ಒಂದಲ್ಲ, ಅವ್ರಿಗೆ 1,900 ಕೊಡ್ತೀವಿ, ನಿಮ್ಗೆ 10 ಕೊಡ್ತೀನಿ ಸರ್. ದಿನಕ್ಕೆ 1,900 ಅವ್ರಿಗೆ ಕೊಡ್ತೀನಿ. ಎರಡನೇದು ಅದೆಲ್ಲ ಬಿಟ್ಟು ಯಶಸ್ವಿನಿ ಅಂತ ಹೇಳಿದ್ರಿ, ಯಶಸ್ವಿನಿ ಯಾರು ಅಂತ ಗೊತ್ತಾ? ಅದೇನೋ ಡಾನ್ ಅಂತೆ ಸರ್, ಅವರು ಡಾನ್ ಅಂತೆ. ಅದು ರಕ್ಷಕ್ ಏನೋ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಮ್ಮ ಹೇಳ್ಬಿಟ್ಟಾಯ್ತಂತೆ, ಅದಕ್ಕೆ ರಕ್ಷಕ್ ಸುಮ್ಮನಿದ್ದಂತೆ. ಆಮೇಲೆ ಅದೇನೋ ವೆಪನ್ ತೋರಿಸ್ಬಿಡ್ತಾರೆ, ಅದೇನೋ ಇದು ಅದದು ಅವ್ರಿಗೆ ನನಗೇನಾರು ಅಸಾಲ್ಟ್ ಮಾಡ್ರೆ ಅನ್ನೋದು ತನ್ನ ತಲೆಯಲ್ಲಿತ್ತು. ರಕ್ಷಕ್ ಮೇಲೆ ನನಗೇನು ಬೇಜಾರಿಲ್ಲ, ಬಟ್ ಇಂಥವ್ರ ಜೊತೆ 3 ಅವರ್ ಕೂತ್ಕೊಳ್ಳೋದು ತಪ್ಪು ಅಂತ ನನ್ನ ಆರೋಪ. ನಾನು ಆಮೇಲೆ ಇನ್ನೊಂದೇನು ಗೊತ್ತಾ ಸರ್, ಇನ್ನೊಂದು ಮೇಜರು ಇದು. ಇವತ್ತು ಯಾಕೆ ಇಷ್ಟು ರೆಬಲ್ ಆದೆ ಅಂತ ಇದೊಂದು ತಿಳ್ಕೊಂಬಿಡಿ ಸರ್. 22ನೇ ತಾರೀಕು ಇಶ್ಯೂ ಆದಮೇಲೆ ನೀವೆಲ್ಲ ಒಂದು ತೋರಿಸ್ಬೇಕು, ನಿಮ್ಮೆಲ್ಲರಿಗೂ ಒಂದು ತೋರಿಸ್ತೀನಿ ಸರ್. ಇವತ್ತು ನಾನು ಯಾವ ಶರ್ಟ್ ಹಾಕಿದ್ದೀನಿ ಒಂದ್ಸಲ ನೋಡಿ ಸರ್, ದಯವಿಟ್ಟು ಒಂದು ಸೆಕೆಂಡ್ ನೋಡಿ. ಆಯಿತಾ? ನೋಡಿ ಸರ್, ಹಾಫ್ ಶರ್ಟ್ ಹಾಕಿರೋದು ಬಾಬಾ ಸರ್ನ ಲಾಸ್ಟ್ ವೀಕು ಹೋಗಿ ಭೇಟಿ ಮಾಡಿ ಬಂದೆ. ಬರ್ತಾ ಇದ್ದಂಗೆ ಇವ್ರು ಆಪ್ತ ಒಬ್ಬ ಫೋನ್ ಮಾಡೋರು, ಶಿವ ಅಂತ, ಕಾಡು ಶಿವ ಅವ್ರು ಫೋನ್ ಮಾಡಿ, ಪ್ರಥಮ್ ಅವರೇ ಕೂತ್ ಮಾತಾಡ್ಕೊಂಡು ಈಗಲೇ ಸಮಸ್ಯೆ ಸಾವಿರ ಐತೆ ಅಂತ. ಅದಕ್ಕೆ ನಾನೇನಿದೆ ಗೊತ್ತಾ, ಇಲ್ಲ ಸರ್ ಇವರಿಬ್ಬರು ಕ್ಷಮೆ ಕೇಳಿ, ಅವ್ರು ಯಾರೋ ಯಶಸ್ವಿನಿನೋ ಬೇಕ್ರಿ ಬಾಬುನ, ನಾನು ಸುಮ್ಮನೆ ಇರ್ತೀನಿ ಅಂದೆ. ಅಲ್ಲಿಗೆ ಮುಗ್ದೋಯ್ತಾ ಇತ್ತು. ಸುಮ್ಮನೆ ಇರ್ತೀನಿ ಅಂತ ನಾನು ಒಂದು ವಾರದಿಂದ ಸುಮ್ಮನಿದ್ದೆ. ಎಲ್ಲ ಬೈದರು, ಯಾಕೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತ. ದೊಡ್ಡವರು ಅನ್ನೋಕೊಂಡು ಗೌರವ ಕೊಟ್ಕೊಂಡು ಕೂತ್ಕೊಂಡ್ರೆ ತಲೆ ಕೆಟ್ಟಿದ್ಯಾ ನಿಮ್ಮ ಪೇಜ್ ಅವ್ರಿಗೆ? ನೀವು ಹಾಕ್ಸಿ ಏನು 2,000 ಪೇಜಲ್ಲಿ ಮಾಡಿಸ್ತಾ ಇರೋದು ಏನಂತ? ಅವನು ಇದು ಕೊಟ್ಟಿಲ್ವಂತೆ, 2,005 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ, ಅದ್ಯಾರ ಜೊತೆಗೆ ಹೋದ? ನಾನು ಹೋದ್ರೆ 100 ಜನರ ಜೊತೆ ಹೋಯ್ತೀನಿ ಸರ್. ನಾನು ಹೆಂಡ್ತಿ ಮಾತ್ರ ಕೇಳಬೇಕು, ನಿಮಗೆ ರೈಟ್ಸ್ ಇಲ್ಲ ಸರ್. ಯಾಕೆ ನಿಮ್ಮ ಅನ್ಲ ಈಗ ಸುಮ್ಮನೆ ಕೂತ್ಕೋಬೇಕು. ನಮ್ಗೆ ಕೋಪ ಬರ್ಸ್ಬಾರ್ದು ಸರ್, ಬೇಜಾರು ಮಾಡಬಾರ್ದು ಸರ್, ನೋಯಿಸ್ಬಾರ್ದು. ನಿಮಗೆ ನೋಯಿಸ್ತೀವಿ ಸರ್. ಸುಮ್ಮನೆ ನಿಮ್ದು ಏನಿದೆ ನೋಡ್ಕೊಂಡು ಹೋದರೆ ಉತ್ತಮ ಸರ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಇವತ್ತಿಂದ ನಮ್ಮ ಉಪವಾಸ ನಡೆಯುತ್ತೆ. ನೀವು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಹೆಚ್ಚು ಕಡಿಮೆ ಆದರೆ ನೀವು ಜವಾಬ್ದಾರಿ ಆಗ್ತೀವಿ. ಎಲ್ಲಿ ಕೂತ್ಕೊಳ್ಳೋಣ? ಇಲ್ಲೇ ಕೂತ್ಕೊಳ್ತೀನಿ. ಎಲ್ಲ ಪರ್ಮಿಷನ್ ಅವ್ರು ಹೇಳಿದ್ದೀನಿ, ಅಲ್ಲೇ ಕೂತ್ಕೊಳ್ತೀನಿ. ಪರ್ಮಿಷನ್ ತಗೊಬೇಕು ಸರ್, ಹಂಗೆಲ್ಲ ಕೂತ್ಕೊಳ್ಳೋದು ನಾವು ಕೇಳಿದ್ದೀನಿ ಅವ್ರಿಗೆ. ಮೊನ್ನೆ ಇಲ್ಲಿ ಬಂದು ಆದ್ಮೇಲೆ ಕಂಪ್ಲೇಂಟ್ ಕೊಡಬೇಡಿ ಅಂತ ನಿಮಗೆ ಸರ್ ಇಲ್ಲಿ ಕೂತ್ಕೋತೀನಿ. ಒಂದು ನಿಮಿಷ, ಇಲ್ಲ ಆಗಲ್ಲ ಅಂದರೆ ಫಿಲಮ್ ಚೇಂಬರ್ ಹತ್ರ ಕೂತ್ಕೋತೀನಿ. ಇಲ್ಲಿ ಕೂತ್ಕೋತೀನಿ ಫಸ್ಟು. ಇವ್ರು ಬೇಡ ಅಂತ ಹೇಳಿದ್ಮೇಲೆ ನಾನು ಇದನ್ನು ಕಾನೂನು ಗೌರವಿಸ್ತೀನಿ. ಫಸ್ಟ್ ಕೂತಿದ್ದೀನಿ, ಅಲ್ಲಿಂದ ಫಿಲಮ್ ಚೇಂಬರ್ ಹತ್ರ. ನೋ, ಈ ಕ್ಷಣದಿಂದ ಬೆಳಗ್ಗೆಯಿಂದನೂ ಇದೀವಿ ಸರ್, ಬೆಳಗ್ಗೆಯಿಂದ ಇದೀವಿ ಸರ್. ಈಶ್ವರ್ ನಾಳೆ ಮಧ್ಯಾಹ್ನ ಊಟ ಮಾಡಿಲ್ಲ ಸರ್ ನಾವು. ಈಗ ಇಲ್ಲಿ ಕೂತ್ಕೋತೀವಿ ಸರ್, ಬಂದು ಹೇಳಿ ತಕ್ಷಣ ಕಾರ್ ತೊಗೊಂಡೋಗಿ ಫಿಲಮ್ ಚೇಂಬರ್ ಹತ್ರ ಹೋಗ್ತೀವಿ, ಅಲ್ಲಿ ಕೂತ್ಕೋತೀವಿ. ಇಲ್ಲಿ ಮೊನ್ನೆ ಲಾಸ್ಟ್ ವೀಕಲ್ಲಿ ಬಂದು ಹೋದಾಗ ನೀವು ಕಂಪ್ಲೇಂಟ್ ಕೊಡಬೇಡಿ ಅಂತೇಳಿ ನಿಮ್ಮನ್ನು ತಡೆದವರು ಅಥವಾ ನಿಮ್ಮ ಸಮಾಧಾನ ಮಾಡಿದವರು ತಡೆದವರಲ್ಲ, ಸಾಲ್ವ್ ಮಾಡ್ಕೊಂಡು ಅಂತೂ ನನಗೂ ತೊಂದರೆ ಮಾಡೋ ಉದ್ದೇಶ ಇರಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ಮುಂದೆ ಸುಪ್ರೀಂ ಕೋರ್ಟ್ ಕೇಸು ಪ್ರಾಬ್ಲಮ್ ಆಗುತ್ತೆ ಅಂತ ಹಲ್ಲು ಕಚ್ಕೊಂಡಿದ್ದೆ ಸರ್. ಹಲ್ಲು ಕಚ್ಕೊಂಡಿದ್ದವ್ನಿಗೆ ಈ ನನ್ನ ಮಕ್ಕಳು ಕುಡಿದ್ಬಿಟ್ಟು ಮಾಡ್ತಾನೆ ಅಂತ ಈ ಬೇವರ್ಸಿ ನನ್ನ ಮಕ್ಳಿಗೆ ಬುದ್ಧಿ ಬೇಡವಾ? ಆ ಬೇವರ್ಸಿ ನನ್ನ ಮಕ್ಕಳನ್ನ ಆ ಪೇಜ್ಗೆ ನಿಂತ್ಕೊಂಡು ರೂಲ್ ಮಾಡ್ತಾನಲ್ಲ, ಡಿ ಡುಬಾಕ್ ಯೂನಿವರ್ಸ್ ಅಂತ ಮಾಡ್ಕೊಂಡು ಕೂತು ಆ ನಟನ್ಗೆ ಒಂಚೂರು ಕಾಮನ್ ಸೆನ್ಸ್ ಬೇಡವಾ? ನಿಮಗೆ ಹೇಳ್ತಾ ಇರೋದು ಇದು ಹೇಳ್ತಾ ಇದ್ದೀನಿ. ಆಮೇಲೆ ಇದರಿಂದ ಯಾರಾದರೂ ಇನ್ವಾಲ್ವ್ ಆಗೋದು, ಇದು ನಾನು ಪರ್ಸ್ನಲಾಗಿ ತೊಗೊಂಡಿದ್ದೀನಿ, ಬೇರೆ ಥರ ಆಗುತ್ತೆ ಹೇಳ್ತಾ ಇದ್ದೀನಿ. ಇದರಿಂದ ಕುಮ್ಮಕ್ಕೆ ಕೊಡೋದು, ಯಾರೋ ಒಬ್ಬ ಡೈರೆಕ್ಟ್ರು ಕೂಡ ಇದರಿಂದ PR ಕೆಲಸ ಎಲ್ಲ ಮಾಡ್ಕೊಂಡಿದ್ದು ಇನ್ನೇನೋ ಸಮಸ್ಯೆಗಳು ಮಾಡೋದು ಹೋದರೆ ನಿಮಗೆ ತಿರುಗಿ ಬೀಳುತ್ತೆ ಸರ್. ಇದು ಬೇರೆ ಥರ ಐತೆ, ಮುಚ್ಕೊಂಡು ಇದ್ಬಿಡ್ಬೇಕು. ಇನ್ಯಾವನೋ ನಟ ಜೊತೆ ಓಡಾಡೋದು ನಮ್ಗೆ ತೊಂದರೆ ಮಾಡಬಾರ್ದು ಸರ್. ಇದು ನನ್ನ ಪರ್ಸ್ನಲ್ ನನ್ನ ಫ್ಯಾಮಿಲಿನೇ ಡ್ಯಾಮೇಜ್ ಆಗಿ ಬಂದೈತೆ. ಬದನೆಕಾಯಿ ತೊಟ್ಟು ನಿಮ್ಮ ನಟನ ಕಟ್ಕೊಂಡು ನನಗೇನಾಗಬೇಕು? ಅವ್ನಿಗೆ ಹೇಳ್ತಾ ಇರೋದು ಮುಚ್ಕೊಂಡು ಕೂತ್ಕೋಬೇಕು. ಇನ್ಯಾವುದೋ ಸಿನಿಮಾ ಇಟ್ಕೊಬಿಟ್ಟಿದ್ದೀನಿ, ಅವ್ರ ಜೊತೆ ಚೆನ್ನಾಗಿದ್ದೀನಿ ಅಂದ್ಕೊಂಡು ಇನ್ಯಾವ ಥರ ಹೋದರೆ ಮಕ್ಕಳ 3 ಜನ ಕೇಳ್ತಾ ಇದ್ದೀನಿ, ನಿಮ್ದು ಎಷ್ಟಿದೆಯೋ ನವರಂಧ್ರಗಳನ್ನೂ ಮುಚ್ಕೊಂಡು ಸುಮ್ಮನಿರಬೇಕು. ನನ್ನ ಪರ್ಸ್ನಲ್ ಹೋದ್ರೆ ನಮ್ಮ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ ಮಕ್ಕಳ. ಆ ವ್ಯಕ್ತಿ ಯಾರಂತ ಹೇಳಿದ್ದಾರೆ? ಛೇ ಒಂದು ನಿಮಿಷ, ಯಾರು
ದಿನಕರ್ ತಗೋದು ದರ್ಶನ್ ಅವರ ಅಣ್ಣನ ತಮ್ಮನ ಹಾಂ ಅವ್ರು ನಿಮ್ ಒಂದು ಮಾತು ಹೇಳ್ತೀನಿ, ದಿನಕರ್ ಅವರು ಏನಂತ ಹಾಕೋರು ನನ್ನ ಬಗ್ಗೆ ಹಾಕೋರ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಇಲ್ಲ ಛೇ ಕ್ಲಾರಿಟಿ ಕೇಳಿ. ದೇವರಾಣೆ ದಿನಕರ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಒಂದು ಹೇಳ್ತೀನಿ ಕೇಳಿ, ನೀವು ರಾಮಾಯಣ ನೋಡಿದ್ದೀರಾ? ರಾವಣನು ಒಂದೇ ಮಲ್ಲಿದ್ದ, ವಿಭೀಷಣನು ಒಂದೇ ಮಲ್ಲಿದ್ದ. ವಿಭೀಷಣ ಸತ್ಯದ ಪರಿಪಾಲಕ. ಇಲ್ಲಿ ರಾವಣ ಯಾರು ವಿಭೀಷಣ ಯಾರು? ನಾನು ರಾಮಾಯಣ ಕಥೆ ಹೇಳಿದೆ, ನಂಗೆ ಗೊತ್ತಿಲ್ಲ ಸರ್. ನಾನು ಚಿಕ್ಕ ರಾಮಾಯಣಕ್ಕೆ ಪ್ರೂಫ್ ಕೊಡು ಅಂತ ಕೇಳೋ ದೇಶ ಸರ್ ಇದು. ಈ ದೇಶ ಅಂತ ದೇಶ ಇದು. ನಾನು ರಾಮಾಯಣ ಕೇಳ್ತೀನಿ ಸರ್. ನಾನು ಇವ್ರ ಬಗ್ಗೆ ಹೇಳ್ತೀನಿ, ದಿನಕರ್ ಅವ್ರ ಬಗ್ಗೆ. ಈಸ್ ಅ ವಂಡರ್ಫುಲ್ ಮ್ಯಾನ್. ವಿಜಯಲಕ್ಷ್ಮಿ ಅವ್ರನ್ನ ನಾನು ತುಂಬ ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಬಿಕಾಸ್ ಒಬ್ಬ ಅದ್ಭುತ ಹೆಂಗಸು ಹೋರಾಡ್ತಾ ಇದ್ದಾರೆ. ಇವರು ಕೂತ್ಕೊಂಡು ಮಾಡ್ತಾ ಇರೋದು ತಪ್ಪು ಸರ್. ಐ ರೆಸ್ಪೆಕ್ಟ್ ವಿಜಯಲಕ್ಷ್ಮಿ ಮ್ಯಾಮ್, ಐ ಲವ್ ದಿನಕರ್ ಸರ್. ಮೀನಮ್ಮ ಅವ್ರ ಬಗ್ಗೆ ಹೆಮ್ಮೆ ಇದೆ. ಬಟ್ ಇನ್ಯಾರು ಮಾಡ್ತಾರೋ ಮುಚ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸರ್. ಇನ್ನೊಂದು ಸಲ ಅವ್ದಕ್ಕೆ ನಮ್ಮ ಬಾಸ್ತು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂದರೆ ನಿಮ್ಮ ವಿಗ್ಗಿಗೆ ನಾವು ಕೈ ಹಾಕೋಕ್ಕಾಗಲ್ಲ ಸರ್. ಥ್ಯಾಂಕ್ ಯು ಸರ್. ಯಾರೊಬ್ರು ಲಾಸ್ಟ್ ವೀಕ್ ಬಂದು ಹೋದಾಗ ಕಂಪ್ಲೇಂಟ್ ಕೊಡಬೇಡಿ ಅಂತ ನಟ ಹೇಳಿಲ್ಲ ಸರ್. ಮಧ್ಯೆ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಒಂದು ನಿಮಿಷ ಹೇಳ್ತೀನಿ. ಬಟ್ ನಿನ್ನೆ ಸಂಜೆಯಿಂದ ಟ್ರಾಲ್ ಮಾಡಿಸ್ತಾ ಇರೋದು ದರ್ಶನ್ ಸರ್. ಅದು ತಪ್ಪು. ನಿಮ್ಮನ್ನ ಕಳೆದ ವಾರವೇ ಕಂಪ್ಲೇಂಟ್ ಕೊಡಬೇಡಿ, ಸಾಲ್ವ್ ಮಾಡಿಸ್ತೀವಿ ಅಂತ ಸಮಾಧಾನ ಮಾಡಿದ ವ್ಯಕ್ತಿ ಯಾರು? ವ್ಯಕ್ತಿ ಸಾಲ್ವ್ ಮಾಡಿಸ್ತೀನಿ ಅಂತ ಹೇಳಿ ನಟ ಅಲ್ಲ, ಫ್ರೆಂಡ್ ಶಿವಣ್ಣ ಅಂತ. ಅವರು ಇದ್ರದ್ದು ನಾನು ಮಾತಾಡ್ತೀನಪ್ಪ, ಈ ಸಮಸ್ಯೆ ಆಗದೆ ಇದ್ದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆನ್ನೆ ಬೆಂಕಿ ಇಟ್ಬಿಟ್ರು. ಶಿವಣ್ಣ ಅವ್ರ ಬಗ್ಗೆ ಪ್ರೀತಿ ಇದೆ. ಅದು ಅವರು ಇದು ಪ್ರೊಡ್ಯೂಸರು, ರಾಜಮಾರ್ತಾಂಡ ಮತ್ತು ಇದೆಲ್ಲ ಪ್ರೊಡ್ಯೂಸರ್. ಒಳ್ಳೆ ಮನುಷ್ಯ ಶಿವಣ್ಣ. ಬಟ್ ಅವರು ಟ್ರೈ ಮಾಡಿದ್ದಾರೆ. ಬಟ್ ಅವ್ರು ಹೋದ್ಮೇಲೆ ಸೋಷಿಯಲ್ ಮೀಡಿಯಲ್ಲಿ ಇವ್ರ ಕಡೆ ತಿರ್ಕೊಂಡವ್ರೆ. ನಾನು ಕುಡ್ದು ಮಾಡ್ದ ಅಂತ ಹೇಳಿದ್ದು ನಂಗೆ ಕೋಪ ಬರ್ತಾ ಇದೆ. ಯಾವನು ಬೋಳಿ ಮಗ ನಿಮ್ಗೆ ಹೇಳೋದು ಕುಡ್ದು ಮಾಡ್ದ ಅಂತ? ಬೇವರ್ಸಿ ನನ್ನ ಮಕ್ಕಳ, ನಿಮ್ಗೆ ಯಾರು ಹೇಳಿದವರು? ನಾನು ಬ್ಲಡ್ ಟೆಸ್ಟ್ ಮಾಡ್ತೀನಿ ಸರ್. ನಾನು ನಿಮ್ಗೊಂದು ಓಪನ್ ಚಾಲೆಂಜ್ ಕೊಡ್ತೀನಿ ಸರ್. ಮಾಧ್ಯಮಕ್ಕೆ ರಿಕ್ವೆಸ್ಟು, ನನ್ನ ಬ್ಲಡ್ಡನ್ನು ಟೆಸ್ಟ್ ಮಾಡು. ಒಂದು ಡ್ರಾಪು ಬಿಯರ್ ಲೈಫಲ್ಲಿ ಕುಡಿದಿದ್ದೀನಿ ಅಂದರೆ ನೇಣು ಹಾಕ್ಬಿಡಿ, ನೇಣು ಹಾಕಿ. ಆಮೇಲೆ ನಾನು ಯಾರ ಜೊತೆನಾರು ಓಡಾಡ್ತೀನಿ ಸರ್, ನೀವು ಯಾರಿಗೂ ಕೇಳೋ ರೈಟ್ಸ್ ಇಲ್ಲ ಸರ್. ಯಾಕೆ ನಿಮ್ಮನೆ ನಾನು ಕರ್ಕೊಂಡು ಓಡಾಡ್ತಾ ಇಲ್ಲ ಸರ್, ನಿಮ್ಮ ಸ್ನೇಹಿತರನ್ನ. ಇದು ಹೇಳ್ತಾ ಇದ್ದೀನಿ ಪದೇ ನನ್ನ ವಿಚಾರಕ್ಕೆ ಅವ್ನು ಕೊಟ್ಟಿಲ್ಲ, ರೆಂಟು ಅದು ಮಾಡಿಲ್ಲ, ನಿಮ್ಮ ಅಪ್ಪನ ಮೇಲೆ ಇಸ್ಕೊಂಡಿಲ್ಲ ಸರ್. ನಾನು ಇಂಜೆಕ್ಷನ್ ತೆಗೆದ್ರು ಮರ್ಯಾದೆ ಕೊಡ್ತೀರ. ನನ್ನ ಮಕ್ಳಿಗೆ ಏನು ಹೇಳಿ? ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಸರ್. 3.5 ಲಕ್ಷ ಖರ್ಚಾಗಿದೆ. ಇವ್ರ ಅಪ್ಪ ಕೊಟ್ಟು ಮಡಗಿದ್ನ ಹೇಳಿ ಸರ್. ಇಂಜೆಕ್ಷನ್ ಆರ್ಡರ್ ಇದೆ ಗೊತ್ತಾ ನನ್ನ ಮೇಲೆ ಯಾವುದೂ ನೆಗೆಟಿವ್ ಹಾಕೋಂಗಿಲ್ಲ ಅಂತ. ಪ್ರತಿ ತಿಂಗಳು 40 ದಿನಕ್ಕೊಂದು ಆರ್ಡ್ರ್ ಬರುತ್ತೆ. ಏನು ಅಂದರೆ ಪ್ರಥಮ ಇಂಜೆಕ್ಷನ್ ಎಕ್ಸ್ಟೆಂಡ್ ಮಾಡಿಸ್ಕೋಬೇಕು ಅಂತ. ಇಂಜೆಕ್ಷನ್ ಎಕ್ಸ್ಟೆಂಡ್ ಯಾಕೆ ಅಂದರೆ ನೋಡಿ, ಒಂದು ನಿಮಿಷ ತೋರಿಸ್ತೀನಿ, ಒಂದು ಸೆಕೆಂಡ್ ನೋಡ್ಬಿಟ್ಟಿದ್ದು. ನೋಡಿ ಇಲ್ಲಿ ಸರ್, ನೋಡಿ ಇದು ಮೊನ್ನೆ ಇಂಜೆಕ್ಷನ್ ಮತ್ತೆ ಎಕ್ಸ್ಟೆಂಡ್ ಆಗಿರೋದು. ಇಂಜೆಕ್ಷನ್ ಆರ್ಡ್ರ್ ಇದ್ರೂ ಸಹಿತ ಈ ನನ್ನ ಮಕ್ಕಳು ಮತ್ತೆ ತೊಂದರೆ ಮಾಡ್ತಾ ಇದ್ರೆ ನೋಡ್ಕೊಂಡು ಹೆಂಗೆ ಕೂತ್ಕೊಳ್ಳಿ. ಹಂಗಾರೆ ನೀವು ಕಾನೂನು ಉಲ್ಲಂಘನೆ ಮಾಡ್ದಂಗೆ ಆಯಿತು. ಇಂಜೆಕ್ಷನ್ ಇದ್ರೂ ನನ್ನ ವಿರುದ್ಧ ತೊಂದರೆ ಮಾಡ್ತಾ ಇದ್ರಿ ಅಂದರೆ ಕಾನೂನು ಉಲ್ಲಂಘನೆ ಅವ್ರು ಪೇಜ್ ಅವ್ರು ಮಾಡ್ತಾವ್ರೆ. ಅದಕ್ಕೆ ಹೇಳ್ತಾರೆ ಸರ್, ನಾನು ಯಾರನ್ನಾರು ಕರ್ಕೊಂಡು ಹೋಗ್ತೀನಿ, ನೀವೆಲ್ಲ ಕೇಳಂಗಿಲ್ಲ ಸರ್. ಅದನ್ನು ಕೇಳಬೇಕಾದ್ರೆ ನನ್ನ ಹೆಂಡತಿ ಅವಳಿಗೆ ಹಕ್ಕಿದೆ, ಮುಚ್ಕೊಂಡಿದ್ರೆ ಸರಿ ಅಂತ ನಾನು ಆ ನಟನಿಗೆ ಹೇಳ್ತಾ ಇದ್ದೀನಿ. ಸಾಕ್ಷರತಾ ಭಾಗ್ಯ ಸಿದ್ದರಾಮಣ್ಣ, DK ಶಿವಕುಮಾರ್ ಕೊಡಲೇಬೇಕು ಅಂತ ನಿಮ್ಮನ್ನು ಆಗ್ರಹಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.